ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಜೀವಾನಿ ಎಪಿಸೋಡ್ 35. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಜೊತೆಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವ ಕನಕ? ಅಷ್ಟೇ ವೇಗವಾಗಿ ಬಂದಿತ್ತು ಪ್ರಶ್ನೆ ಅಗ್ನಿಯಿಂದ. ನನ್ನ ಅಣ್ಣ ಕನಕ, ಅಂದು ನಿಂಗೆ ಪರಿಚಯ ಮಾಡಿಸಿದ್ನಲ್ಲ, ಅವನು ಮೇಡಮ್ನ ನೋಡಬೇಕು ಅಂತ ತುಂಬ ದಿನದಿಂದ ಹೇಳ್ತಿದ್ದ. ಅದನ್ನೇ ಹೇಳಿದೆ ಅಷ್ಟೆ. ತಡವರಿಸದೆ ಪಟಪಟನೆ ಉತ್ತರಿಸಿಬಿಟ್ಟಳು ಧರಣಿ. ಅವ ನಂಬಿದಂತೆ ಕಾಣಲಿಲ್ಲ ಕಡಲುಗೆ. ಆದರೆ ಅವನ ನಂಬಿಕೆ ಅಪನಂಬಿಕೆಯ ಬಗ್ಗೆ ಯೋಚಿಸುವ ವ್ಯವಧಾನ ಧರಣಿಗೆ ಇದ್ದಂತೆ ಕಾಣಲಿಲ್ಲ. ಮೇಡಮ್, ನೀವು ಏನೂ ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ನಂಬರ್ ಕೊಡ್ತೀರಾ ಪ್ಲೀಸ್? ಅಗ್ನಿಯ ಎದುರಿಗೆ ಕೋರಿಕೆಯಂತೆ ಕೇಳಿದರೂ ಅವಳಿಗೆ ಒಳಗೊಳಗೆ ಕೋಪ ತಾಂಡವಾಡುತ್ತಿತ್ತು ಕಡಲು ಮೇಲೆ. ಶೋರ್, ನಾನು ನಿನ್ನೊಡನೆ ಮಾತನಾಡಬೇಕು ಹೇಳಿ ಅವಳ ನಂಬರ್ ನೀಡಿದಳು. ನಾನಿನ್ನು ಹೊರಡ್ತೀನಿ, ಬನ್ನಿ ಅಣ್ಣ ಹೇಳಿ ಕ್ಷಣವೂ ಅಲ್ಲಿ ನಿಲ್ಲದೆ ಇಬ್ಬರು ಹೊರ ನಡೆದ್ರು. ಅಗ್ನಿ ಮತ್ತೇನೂ ಕಡಲಿನೊಡನೆ ಮಾತನಾಡದೆ ಧರಣಿ ಹಿಂದೆ ಹೊರಟು ಬಿಟ್ಟ. ಅವತ್ತು ನಾನು ನೋಡಿದ್ದು ನಿಜ. ಈ ಅಗ್ನಿ ಹುಡುಗರೇ ತಾನೇ ಮರಳು ಸಾಗಣೆ ಮಾಡ್ತಾ ಇದ್ದದ್ದು. ಮತ್ತೆ ಈ ಅಗ್ನಿ ಯಾಕೆ ಗೊತ್ತಿಲ್ಲದವನಂತೆ ಹೇಳಿದ್ದು? ತೋರು ಬೆರಳಿಂದ ಹಣೆ ಉಜ್ಜಿಕೊಳ್ತಿದ್ದಳು ಕಡಲು. ಇದೇ ರೀತಿಯಲ್ಲಿ ನಾಳೆ ಬೆಳಗ್ಗಿನವರೆಗೂ ಯೋಚನೆ ಮಾಡಿ ಬಲವಾದ ಸಾಕ್ಷಿಯೊಂದಿಗೆ ನ್ಯಾಯಾಲಯಕ್ಕೆ ಬಾ, ತನ್ನ ಕ್ರಾಪ್ ಸರಿಪಡಿಸಿಕೊಳ್ಳುತ್ತಾ ಹೇಳಿದ್ದ. ಮೊದಲ ಬಾರಿ ಆತ ಅವಳ ಮುಂದೆ ಅಷ್ಟು ಆಸ್ಥೆಯಿಂದ ಕೂದಲು ಸರಿಪಡಿಸಿಕೊಂಡದ್ದು. ಬೇರೆ ಟೀನೇಜ್ ಹುಡುಗಿಯರಾಗಿದ್ದರೆ ಆಕರ್ಷಣೆಗೆ ಒಳಪಡುತ್ತಿದ್ರೇನೋ, ಆದರೆ ಅಲ್ಲಿದ್ದದ್ದು ಕಡಲು. ಇಂತಹ ಆಕರ್ಷಣೆಗೆ ತನ್ನನ್ನು ಎಂದೂ ತೊಡಗಿಸಿಕೊಂಡವಳಲ್ಲ. ಆದರೆ ಆತ ಕೂದಲು ಸರಿಪಡಿಸಿಕೊಂಡು ಎರಡೂ ಕೈ ಜೇಬಿಗಿಳಿಸಿ ಅತ್ತ ಇತ್ತ ಮಾತನಾಡುತ್ತಾ ಹೆಜ್ಜೆ ಹಾಕ್ತಿದ್ರೆ ಅದೆಷ್ಟು ಪರ್ಫೆಕ್ಟ್ ಹೆಜ್ಜೆಯಿಂದ ಹೆಜ್ಜೆಗೆ ಅನ್ನಿಸಿಬಿಟ್ಟಿತ್ತು ಆಕೆಗೆ. ಅಷ್ಟೇ ಅಂತರ ಕಾಯ್ದುಕೊಂಡು ಪ್ರತಿ ಹೆಜ್ಜೆಯನ್ನು ತುಂಬ ಎಚ್ಚರ ವಹಿಸಿ ಇಡ್ತಿದ್ದಂತೆ ಕಾಣ್ತಿತ್ತು. ಆದರೂ ನಿಂಗೆ ಒಂದು ಚಾನ್ಸ್ ಕೊಡ್ತೀನಿ. ನಾಳೆ ನಮ್ಮ ತಾಯಿ ಏರ್ಪಡಿಸಿರೋ ಪೂಜೆಗೆ ನೀನು ಬರ್ತೀನಿ ಅನ್ನೋದಾದರೆ ಇದರಿಂದ ನಿನ್ನನ್ನು ಮುಕ್ತಿಗೊಳಿಸ್ತೀನಿ, ಶಾಂತವಾಗಿ ಹೇಳಿದ. ತುಂಬ ದಣಿವಿದ್ದಾಗ ತಣ್ಣೀರು ಕುಡಿದಾಗ ಎಷ್ಟು ನೆಮ್ಮದಿಯಿಂದ ಇರ್ತಾರೋ ಹಾಗೆ ಮಾತನಾಡಿದ್ದ. ನೀನು ಹೇಳಿದೆಯಲ್ಲ ನಾಳೆ ಬಲವಾದ ಸಾಕ್ಷಿ ಕೂಡಿಡು ಅಂತ, ಅದು ಈಗಾಗಲೇ ನನ್ನ ಬಳಿ ಇದೆ. ನಾಳೆ ನೀನು ಇದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ನೋಡೋಣ. ಅದೇ ಚೂಪು ನೋಟ ಬೀರುತ್ತಾ ಹಲ್ಲು ಕಚ್ಚಿ ಹೇಳಿದ್ಲು. ಹೆಚ್ಚು ಹಲ್ಲು ಕಡಿಯಬೇಡ್ವೇ? ಉದ್ರಿ ಹೋದರೆ ಚೆನ್ನಾಗಿರಲ್ಲ ಕಡಲು ಮೇಡಮ್. ಅಲ್ಲದೆ ನಮ್ಮ ತಾಲ್ಲೂಕನ್ನ ಉದ್ಧಾರ ಮಾಡಲು ಬೇರೆ ಬಂದಿದ್ದೀರಾ. ಹಾಗಾಗಿ TV ಪೇಪರ್ನಲ್ಲೂ ಕಾಣಿಸ್ಕೊಳ್ತೀರಾ. ಆವಾಗೆಲ್ಲ ಚಂದ ಕಾಣಬೇಕಲ್ಲ. ಅದೇನೇ ಇರಲಿ, ಸ್ವಲ್ಪ ನಿಧಾನವಾಗಿ ಹುಷಾರಾಗಿರಿ. ಬರ್ಲಾ ಹೇಳಿ ಅದೇ ತೂಕದ ಹೆಜ್ಜೆ ಇಡುತ್ತಾ ಬದಲಾಗದ ಅವನ ನಡಿಗೆಯಲ್ಲೇ ಹೊರಟು ಬಿಟ್ಟ. ಬೆಡ್ಗೆ ಮುಷ್ಟಿ ಮಾಡಿ ಗುದ್ದಿದವಳು, ಹೇಟ್ ಯು ಮಿಸ್ಟರ್ ಅಗ್ನಿ, ಹಲ್ಲು ಮಸೆಯುತ್ತಲೇ ಹೇಳಿಕೊಂಡ್ಳು. ಅಣ್ಣ, ಯಾವ ವಾರ್ಡ್ನಿಂದ ಶುರು ಮಾಡೋಣ? ಧರಣಿ ಮಾತಿಗೆ ನೋಡೋಕೆ ಹೋಗ್ತಿರೋದೇ ಕಾಟಾಚಾರಕ್ಕೆ, ಯಾವುದಾದ್ರೆ ಏನು? ನಿಧಾನವಾಗಿ ಹೇಳಿಕೊಂಡ ಅಗ್ನಿ. ಏನಾದರೂ ಹೇಳಿದ್ರಾ ಅಣ್ಣ ಎಂದಳು ಧರಣಿ. ಹೇ ಇಲ್ಲಮ್ಮ, ಜನರ ಯೋಗಕ್ಷೇಮ ವಿಚಾರಿಸಿ ಫೆಸಿಲಿಟಿ ಹೇಗಿದೆ, ಏನಿಲ್ಲ, ಏನಿದೆ ಅಂತ ತಿಳ್ಕೋಬೇಕು. ಅದಕ್ಕೆ ಎಲ್ಲ ರೋಗಿಗಳು ಮುಖ್ಯ ಅಲ್ವಾ? ಸೊ ಯಾವ ವಾರ್ಡಾದರೆ ಏನು ಅಂದೆ ಅಷ್ಟೆ. ನಿಜಕ್ಕೂ ನಿಮ್ಮಂಥವರು ಈ ತಾಲೂಕಿನಲ್ಲಿ ಶಾಸಕರಾಗಿರುವುದು ಈ ತಾಲೂಕು ಜನರ ಅದೃಷ್ಟ ಬಿಡಿ. ಅವಳ ಮಾತನ್ನು ಕೇಳಿ ಪಕ್ಕದಲ್ಲೇ ಇವರಿಂದೆ ರೌಂಡ್ಸ್ಗೆ ಬಂದ ಡಾಕ್ಟರ್ ಶಾಕ್ ಹೊಡೆದವರಂತೆ ನಿಂತು ಪಕ್ಕದಲ್ಲೇ ಇದ್ದ ನರ್ಸ್ಗೆ, ಇಂತಹ ಶಾಸಕರು ಎಲ್ಲ ಕಡೆ ಇದ್ಬಿಟ್ರೆ ದೇಶ ಧೂಳಿಪಾಠವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಅವರ ಮಾತಿಗೆ ನಿಧಾನವಾಗಿ ನಕ್ಕಳಷ್ಟೇ ನರ್ಸ್. ಅಲ್ಲೇ ಇದ್ದ ಕೆಲವು ಚಿಲ್ಲರೆ ಅಭಿಮಾನಿಗಳು, ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸುತ್ತಿರುವ ಶಾಸಕರು ಎಂತಹ ಹೃದಯವಂತರು ಅಂತ ಎಲ್ಲೆಡೆ ಹಬ್ಬಿಸಿದ್ದೇ ತಡ. ಎಲ್ಲ ನ್ಯೂಸ್ನಲ್ಲೂ ಅದೇ ಸುದ್ದಿ ಪ್ರಸಾರವಾಗ್ತಿತ್ತು. ಹೇಗೋ ಬಂದಿದ್ದೀನಿ, ಹೀಗೆ ನೋಡುವ ನೆಪ ಮಾಡಿದ್ರೆ ಮುಂದಿನ ಚುನಾವಣೆಗೆ ಜನರಿಗೆ ಒಳ್ಳೆಯವನಾಗಬಹುದು ಅನ್ನೋ ಯೋಚನೆಯೋ ಏನೋ ಅಗ್ನಿಗೆ. ನ್ಯೂಸ್ ನೋಡಿ ತಾನೇ ಹೀಗೆಂದು ನಿರ್ಧರಿಸಿಬಿಟ್ಟಳು ಕಡಲು. ಅದು ನಿಜವೂ ಆಗಿತ್ತು. ಅವನಿಗೇನು ಅವರೆಲ್ಲರನ್ನ ನೋಡುವ ಇಚ್ಛೆ ಖಂಡಿತ ಇರಲಿಲ್ಲ.
ಜೊತೆಯಲ್ಲಿದ್ದವರ ಒತ್ತಾಯದ ಮೇರೆಗೆ ನಾಟಕವಾಡಿದ್ದ ಅಷ್ಟೆ. ನಮ್ಮಪ್ಪನಿಗೆ ನಾನು ಮತ್ತು ನನ್ನ ತಮ್ಮ ತೇಜು. ಆದರೆ ನನ್ನ ದೊಡ್ಡಪ್ಪನ ಮಕ್ಕಳಲ್ಲಿಯೇ ನಮಗೆ ಹೆಚ್ಚು ಬಾಂಧವ್ಯ. ನಾವೆಂದೂ ಅಣ್ಣ ತಮ್ಮಂದಿರ ಮಕ್ಕಳಂತೆ ಇರಲಿಲ್ಲ ತೇಜು. ಒಂದೇ ಒಡಲಲ್ಲಿ ಹುಟ್ಟಿದವರ ರೀತಿ ಇದ್ದದ್ದು. ಶಿವು ಅಣ್ಣನ ನಂತರ ಆ ಮನೆಗೆ ಮೊದಲ ಹೆಣ್ಣು ಮಗಳು ಹುಟ್ಟಿದ್ದೇ ನಾನು. ದೊಡ್ಡಪ್ಪ ಅದಕ್ಕೋ ಏನೋ ಎಲ್ಲರಿಗಿಂತ ತುಸು ಹೆಚ್ಚೇ ಪ್ರೀತಿಯಿಂದ ನೋಡ್ಕೊಳ್ಳೋರು. ನಗು ನಗುತ್ತಿದ್ದ ನಮ್ಮ ಸಂಸಾರ ಯಾವಾಗಲಾದರೂ ಮಂಕು ಬಡಿದಂತೆ ಇರ್ತಾ ಇದ್ದದ್ದು ಈ ಈಶ್ವರರ ಕುಟುಂಬದೊಂದಿಗೆ ಜಗಳ ನಡೆದ್ರೆ ಮಾತ್ರ. ನನ್ನ ಮದುವೆ ಆದಮೇಲೆ ನಾನು ನಿಮ್ಮಪ್ಪನ ಜೊತೆಗೆ ಆ ಊರಿಂದ ಬಂದಮೇಲೆ ಅಲ್ಲಿಗೆ ಹೋಗ್ತಾ ಇದ್ದದ್ದು ಕಡಿಮೆನೆ. ನಮ್ಮಪ್ಪ ನಮ್ಮ ಮನೆತನನ ಕಂಡ್ರೆ ಆಗದ ಆ ಮನೆಯವರನ್ನು ಇಷ್ಟು ಪ್ರೀತಿಸಿ ಮದುವೆ ಆದದ್ದು. ಅದು ಎಂತಹ ಸಂದರ್ಭದಲ್ಲಿ ಗೊತ್ತಾ? ಇವಳ ಮದುವೆಯ ದಿನವೇ. ಈ ರಾಕ್ಷಸನನ್ನು ಮದುವೆ ಆಗಿ ನಮ್ಮ ಮನೆತನದ ಗೌರವ ಬೀದಿಗೆ ತಂದಿದ್ದು. ಅಲ್ಲದೆ ನುಂಗಿ ನೀರೂ ಕುಡಿದು ಬಿಟ್ಲು. ಅಷ್ಟು ದೊಡ್ಡ ಸಂಸಾರದಲ್ಲಿ ಉಳಿದಿರೋದು ನಾವು ಮಾತ್ರವೇ ತೇಜು. ಎಲ್ಲರನ್ನೂ ಒಂದೇ ದಿನ ಕೊಂದಾಕಿದ್ದಾರೆ ಈ ಕೊಲೆಗಾತುಕರು. ಇವಳು ಮದುವೆ ಆಗಬೇಕಾಗಿರೋರ್ಗೆ ನಿನ್ನ ಚಿಕ್ಕಮ್ಮನನ್ನು ಕೊಟ್ಟು ಮದುವೆ ಮಾಡಿದ್ವಿ. ಮನೆಯವರೆಲ್ಲ ಸತ್ತ ಸುದ್ದಿ ಕೇಳಿ ಬರುತ್ತಿರುವಾಗ ಆಕ್ಸಿಡೆಂಟ್ ಆಗಿ ಅವರೂ ಹೋಗ್ಬಿಟ್ರು. ದುಃಖಿಸುತ್ತಲೇ ಹೇಳ್ತಿದ್ರೆ ಮಧ್ಯೆಯೇ ಬಾಯಿ ಹಾಕಿದರು ಈಶ್ವರ್. ಆದರೆ ಅವರ ಮಾತಿಗೆ ಸೊಪ್ಪು ಹಾಕದೆ ಮತ್ತೆ ಮಾತು ಮುಂದುವರೆಸಿದರು ಸಪ್ತಮಿ. ಗೌರಿಯವರಂತೂ ಅಳುತ್ತಲೇ ಇದ್ರು. ಇಂದು ಆ ಊರಿನಲ್ಲಿ ನಮ್ಮವರ್ಯಾರೂ ಇಲ್ಲ. ಅನಾಥರಾಗ್ಬಿಟ್ವಿ ತೇಜು, ನಾವು ಅನಾಥರಾಗ್ಬಿಟ್ವಿ ಎಂದ ಸಪ್ತಮಿ ಮಾತಿಗೆ, ಅಮ್ಮ, ಮನೆಯವರೆಲ್ಲ ಒಂದೇ ಬಾರಿ ಹೇಗಮ್ಮ ಸಾಧ್ಯ? ತೇಜು ಪ್ರಶ್ನೆಗೆ, ನಮಗೆ ಕಳಿಸಿದ ಲೆಟರ್ನಲ್ಲಿ ಮನೆ ಮಂದಿಗೆಲ್ಲ ರಾತ್ರಿ ಊಟದಲ್ಲಿ ವಿಷ ಬೆರೆಸಿದ ಪರಿಣಾಮ ಬೆಳಗಾಗುವ ತಡೆಯದೆ ಹತ್ತು ಬಿಟ್ಟರು ಸಪ್ತಮಿ. ಅಂದರೆ ನೀವು ಹೋಗಿರ್ಲಿಲ್ವಾ? ಕಣ್ಣು ಸಣ್ಣದು ಮಾಡಿದ ತೇಜು. ನಾವಾಗ ವಿದೇಶದಲ್ಲಿ ಇದ್ದದ್ದು. ನಮಗೆ ಪತ್ರ ಬಂದು ತಲುಪಿದ್ದೇ ತಡವಾಗಿ. ಎಲ್ಲ ಕಾರ್ಯ ಮುಗಿಸಿದ ಮೇಲೆಯೇ ನಮಗೆ ಪೂಜಾರಪ್ಪನವರು ಪತ್ರ ಬರೆದದ್ದು. ಅಲ್ಲದೆ ನಮ್ಮ ಇಡೀ ವಂಶವೇ ನಾಶವಾದಾಗ ಅಲ್ಲಿಗೆ ಹೋಗಲು ಮನಸ್ಸು ಬರಲಿಲ್ಲ. ಆದರೂ ಒಮ್ಮೆ ನಾನು ಆಡಿ ಬೆಳೆದ ಮನೆಯನ್ನು ನೋಡಬೇಕೆಂದು ಹೊರಡುವ ಮನಸ್ಸು ಬಂದರೂ ಪತ್ರದ ಕೊನೆಯ ಸಾಲು ತಡೆದಿದ್ವು. ಉಳಿದಿರುವುದು ನಿಮ್ಮದೊಂದೇ ಕುಟುಂಬ ಸಪ್ತಮಿ. ಆಸ್ತಿ ಪಾಸ್ತಿ ನಿನ್ನ ಹೆಸರಿಗೆ ಬರುವ ಕಾರಣ ಅನ್ಯಾಯವಾಗಿ ನಿನ್ನ ಕುಟುಂಬವನ್ನು ಕೊಲ್ಲುವುದಕ್ಕೂ ಯೋಚಿಸೋಲ್ಲ ಆ ಜನ. ದಯವಿಟ್ಟು ಇತ್ತ ಬರಬೇಡ. ಸ್ವಲ್ಪ ವರ್ಷ ಅಂತ ಬರೆದಿದ್ರು ಪೂಜಾರಪ್ಪ. ಅಂದರೆ ನೀನು ಆ ಪತ್ರ ನಂಬಿ ಅತ್ತ ಕಡೆ ಹೋಗೇ ಇಲ್ವಾ ಅಮ್ಮ? ಅಕಸ್ಮಾತ್ ಅದು ಸುಳ್ಳಾಗಿದ್ರೆ? ಅಸಮಾಧಾನದಿಂದ ಹೇಳಿದ ತೇಜು. ಪೂಜಾರಪ್ಪ ಅಂದರೆ ಏನು ತಿಳ್ಕೊಂಡೆ? ಅವ್ರು ನಮಗೆ ಯಾವಾಗಲೂ ಒಳ್ಳೇದು ಬಯಸೋರು ಕಣೋ ಎಂದರು ಸಪ್ತಮಿ. ತೇಜು, ಅಮ್ಮ ಹೇಳಿದ್ದು ಸರಿಯಿದೆ, ಹಾಗೆ ನೀನು ಹೇಳಿದ್ದು ಸಹ ಎಂದ ಗೌರಿ. ಸಪ್ತಮಿ ಅಕ್ಕನಿಗೆ ಬಂದಂಥ ಲೆಟರ್ ನಮಗೂ ಬಂದಿತ್ತು. ಊರಲ್ಲಿ ನೀವೇ ಹೀಗೆಲ್ಲ ಮಾಡಿರುವುದಂತ ಸುಳ್ಳು ಹಬ್ಬಿಸಿದ್ದಾರೆ. ಆದರೆ ಯಾರು ಅಂತ ಗೊತ್ತಿಲ್ಲ. ಇತ್ತ ಬರಬೇಡಿ ಅಂತ. ಆದರೂ ಇವ್ರು ತಪ್ಪೇ ಮಾಡಿಲ್ಲ ಅಂದರೆ ಹೆದರುವ ಅವಶ್ಯಕತೆ ಇಲ್ಲ. ನಾನು ಹೋಗಿ ಬರ್ತೀನಿ ಅಂತ ಹೊರಟರು. ನಾನೇ ಕೋಪದಲ್ಲಿ ಜನ ಏನಾದರೂ ಮಾಡ್ತಾರೆ ಅಂತ ಹೋಗೋಕೆ ಬಿಡಲಿಲ್ಲ. ಆದರೆ ಅಕ್ಕ, ನಮಗೆ ಬಂದ ಮಾಹಿತಿ ಪ್ರಕಾರ ಶಿವು ಅಣ್ಣ ಟ್ರೈನ್ ಆಕ್ಸಿಡೆಂಟ್ನಲ್ಲಿ ಹೋದ್ರು ಅಂತಲೂ ಬರೆದಿತ್ತು. ಸ್ವಲ್ಪ ವರ್ಷ ನಾವು ಅತ್ತ ತಲೆ ಹಾಕಲಿಲ್ಲ. ಇನ್ನೊಂದು ವಿಷಯ ಗೊತ್ತೇನಕ್ಕ? ಅಪ್ಪ ಸತ್ತಿಲ್ಲ, ಬದುಕಿದ್ದಾರೆ. ಹಾಗೆ ಯಮುನಾ ಮತ್ತು ಯಮುನಾಳ ಇಬ್ಬರು ಮಕ್ಕಳು ಸಹ ಬದುಕಿದ್ದಾರೆ. ಪೂಜಾರಪ್ಪ ನಮಗೆ ಲೆಟರ್ ಕಳಿಸಿಯೇ ಇಲ್ಲ. ಬದಲಾಗಿ ಅವರ ಹೆಸರಲ್ಲಿ ಬೇರೆ ಯಾರೋ ಕಳಿಸಿದ್ದಾರೆ. ನಾನು ಮೊನ್ನೆ ಊರಿಗೆ ಎಂದವರು ನಾಲಿಗೆ ಕಚ್ಚಿ ಗಂಡನೆಡೆಗೆ ತಿರುಗಿದ್ರು. ಅವರೇನು ಹೇಳದೆ ಇದ್ದದ್ದು ನೋಡಿ ಮತ್ತೆ ಮಾತು ಮುಂದುವರೆಸಿದ್ರು. ಯಮುನಾ ಮಗನನ್ನು ನೋಡಿದೆ. ಅವನು ಸೇಮ್ ಯಮುನಾಳಂತೆ ಒಳ್ಳೆಯ ಹುಡುಗ ಎಂದರು ಗೌರಿ. ನಿಜ ಹೇಳ್ತಿದ್ಯಾ? ಅನುಮಾನದಲ್ಲೇ ಕೇಳಿದ್ರು ಸಪ್ತಮಿ ಕಣ್ಣು ಸಣ್ಣಗೆ ಮಾಡಿಕೊಂಡು ಆಶ್ಚರ್ಯದಲ್ಲಿ. ನಿಜವಾಗ್ಲೂ ಅಕ್ಕ, ಅಪ್ಪ ಜೀವಂತವಾಗಿದ್ದಾರೆ, ಕಣ್ಣೀರು ಒರೆಸಿಕೊಳ್ಳುತ್ತಲೇ ಹೇಳಿದ್ರು ಗೌರಿ. ನಿಜವಾಗ್ಲೂ ದೊಡ್ಡಪ್ಪ ಯಮುನಾ ಬದುಕಿದ್ದಾರಾ ಎಂದಳು. ಖಂಡಿತ ಅಕ್ಕ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಯಮುನಾ ಮಗನನ್ನ. ತೇಜು, ಪ್ರಶಾಂತ್, ಪ್ಲೀಸ್ ನಡೀರಿ ಹೋಗೋಣ. ನಾನು ಈಗಲೇ ದೊಡ್ಡಪ್ಪನನ್ನು ನೋಡಬೇಕು. ಇಷ್ಟು ದಿನ ಅವರನ್ನು ನೋಡೋಕೆ ಹೋಗದ ಈ ಪಾಪಿ ಮಗಳನ್ನು ಅವರ ಕಾಲಿಡಿದು ಕ್ಷಮೆ ಕೇಳಬೇಕು. ಪ್ಲೀಸ್ ನಡೀರಿ ಎಂದಳು ಸಪ್ತ ಅವಸರಿಸುತ್ತಾ. ಅಕ್ಕ, ನಾನು ಅಂದು ಮಾಡಿದ್ದು ತಪ್ಪೆ. ಪ್ಲೀಸ್ ಕ್ಷಮಿಸ್ಬಿಡು ಅಕ್ಕ. ಕೈ ಮುಗಿದು ನಿಂತು ಬಿಟ್ಟರು ಗೌರಿ. ಇಂತಹ ಒಂದು ಒಳ್ಳೆಯ ಸುದ್ದಿ ಹೇಳಿದ್ದೀಯಾ?
ಅದಕ್ಕೆ ನಾನು ಕ್ಷಮೆ ಕೊಡಬಹುದು. ಆದರೆ ನನ್ನ ದೊಡ್ಡಪ್ಪ ನಿನ್ನನ್ನು ಕ್ಷಮಿಸದ ಹೊರತು ನಾನು ಕ್ಷಮಿಸಲಾರೆ. ಊರಿಗೆ ಊರೇ ದೊಡ್ಡಪ್ಪ ಬಂದರೆ ಎದ್ದು ನಿಂತು ಮರ್ಯಾದೆ ಕೊಡ್ತಿತ್ತು. ಅಂತಹ ದೊಡ್ಡಪ್ಪನನ್ನು ನಿನ್ನ ಘಟನೆ ಆದ ಬಳಿಕ ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳುವಂತೆ ಮಾಡಿ ಅವರ ಮರ್ಯಾದೆ ತೆಗೆದದ್ದು ಕಣ್ಣಿಗೆ ಕಟ್ಟಿದ ಹಾಗಿದೆ. ಗೌರಿ ಈ ಜನುಮ ಪೂರ್ತಿ ಕ್ಷಮೆ ಸಿಗದೆ ಉಳಿಯಬಹುದೇನೋ. ಸಾಧ್ಯವಾದರೆ ದೊಡ್ಡಪ್ಪನನ್ನು ಭೇಟಿ ಮಾಡಿ ಕ್ಷಮೆ ಕೇಳು. ದಶಕಗಳು ಉರುಳಿದ ಕಾರಣ ಕ್ಷಮೆ ಸಿಗಬಹುದೇನೋ. ಅಮ್ಮ, ಅಂದು ಚಿಕ್ಕಮ್ಮ ಮಾಡಿರೋದ್ರಲ್ಲಿ ತಪ್ಪಿರಬಹುದು. ಆದರೆ ಅವರು ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಕ್ಷಮಿಸ್ಬಿಡಮ್ಮ. ಮಧ್ಯೆ ಬಾಯಿ ಹಾಕಿದ ತೇಜ. ಹೌದು ಸಪ್ತಮಿ, ಅಂದು ಅವಳು ಮದುವೆ ಆಗಿದ್ದಿದ್ರೂ ಅವಳ ಗಂಡನ ಜೊತೆಗೆ ನೆಮ್ಮದಿಯಾಗಿ ಸಂಸಾರ ಮಾಡ್ತಾ ಇದ್ಲಾ? ಇವರನ್ನ ಪ್ರೀತಿಸಿ ಇಷ್ಟಕ್ಕೂ ನಿಮಗೆಲ್ಲ ಅವಳ ಸುಖ ಸಂತೋಷವೇ ತಾನೇ ಮುಖ್ಯ? ಎಲ್ರಿಗಿಂತ 100 ಪಟ್ಟು ಹೆಚ್ಚು ಪ್ರೀತಿ ಮಾಡ್ತಾರೆ ಈ ವಯಸ್ಸಲ್ಲೂ ಈಶ್ವರ್. ಇದಕ್ಕಿಂತಲೂನಾ? ಸಾಕು ಮಾಡು, ಎಷ್ಟನ್ನ ಹಾಗೆ ಒಳ್ಳೆಯದಲ್ಲ. ಪ್ರಶಾಂತ್ ಹೆಂಡತಿಗೆ ಬುದ್ಧಿ ಹೇಳಿದ್ರು. ನೀವು ಯಾರು ಏನು ಹೇಳಿದ್ರು ಅಷ್ಟೇ. ದೊಡ್ಡಪ್ಪ ಕ್ಷಮಿಸದ ಹೊರತು ನಾನು ಕ್ಷಮಿಸೋಲ್ಲ. ಸಪ್ತಮಿ ಮಾತಿಗೆ ಗೌರಿಯವರ ಮುಖ ಸಣ್ಣದಾಯಿತು. ಅವರನ್ನು ಗಮನಿಸಿದ ತೇಜ, ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ. ಅಮ್ಮ ಇಂಡೈರೆಕ್ಟಾಗಿ ಕ್ಷಮಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಕಣ್ಮಿಟುಕಿಸಿದ. ಅವನಿಗೆ ಗೌರಿಯವರ ನಿರ್ಧಾರದಲ್ಲಿ ಯಾವುದೇ ತಪ್ಪು ಕಾಣಲಿಲ್ಲ. ಬದಲಾಗಿ ಆ ಕುಟುಂಬವನ್ನು ಯಾರೋ ಟಾರ್ಗೆಟ್ ಮಾಡಿಯೇ ಈ ರೀತಿ ಮಾಡಿದ್ದಾರೆ ಅಂತ ಅರ್ಥವಾಗಿತ್ತು. ಅವನ ಮಾತಿಗೆ ನಕ್ಕರು ಪ್ರಶಾಂತ್ ಮತ್ತು ಗೌರಿ. ಅವನ ತಲೆ ನೇವರಿಸಿದವರು ಕಣ್ಣೀರು ಒರೆಸ್ಕೊಂಡ್ರು. ಹಾಗಾದರೆ ಇದೇ ರೀತಿಯಲ್ಲಿ ಶಿವಮಾವನಿಗೂ ಲೆಟರ್ ಹೋಗಿರತ್ತೆ ಅಂದರೆ ಅವರು ಎಲ್ಲೋ ಇರ್ತಾರೆ. ಸುಮ್ಮನೆ ನಿಮ್ಮನ್ನು ಯಾಮಾರಿಸಲು ಹೀಗೆ ಹೇಳಿರಬಹುದೇನೋ ಅಲ್ವೇನಮ್ಮ ಎಂದ ತೇಜ. ಇರಬಹುದು ತೇಜು, ಈ ಗೊಂದಲಗಳನ್ನೆಲ್ಲ ನೀನೇ ಹೇಗಾದರೂ ನಿವಾರಿಸಬೇಕು ಮಗ್ನೆ. ಸದ್ಯಕ್ಕಿವಾಗ ನಾನಂತೂ ದೊಡ್ಡಪ್ಪನನ್ನು ನೋಡ್ಬರ್ಬೇಕಷ್ಟೇ. ನಡೀರಿ ಅಮ್ಮ. ಆದರೆ ಚಿಕ್ಕಮ್ಮ, ನೀವು ಇವಾಗಲೇ ಬರೋದು ಒಳ್ಳೆಯದು. ಯಾಕಂದರೆ ಈ ಮಗಳು ಸಿಕ್ಕಿರೋ ಖುಷಿಯಲ್ಲಿ ನಿಮ್ಮನ್ನೂ ಕ್ಷಮಿಸಬಹುದೇನೋ ತಾತ ಎಂದ ತೇಜ. ಆದರೂ ತೇಜ ಎಂದು ಮಗನೊಡನೆ ಮಾತನಾಡುತ್ತಾ ಗಂಡನ ಮುಖ ನೋಡಿದ್ರು. ನಿಂಗೆ ಸಂತೋಷವಾಗುತ್ತೆ ಅನ್ನೋದಾದರೆ ಹೋಗು ಹೋಗು ಗೌರಿ. ಆದರೆ ನಿಮ್ಮ ಅಪ್ಪ ಬೈದರೆ ನಂಗೆ ಸಹಿಸೋಕ್ಕಾಗಲ್ಲ. ಅದಕ್ಕೆ ನಾನು ಬರೋಲ್ಲ. ಮುಖ ತಿರುಗಿಸಿದ್ರು ಈಶ್ವರ್. ಹಾಂ ಚಿಕ್ಕಪ್ಪ, ಒಳ್ಳೆ ಐಡಿಯಾ. ನಿಮ್ಮ ಬದಲು ನಿಮ್ಮ ಮಗನನ್ನು ಕಳಿಸಿ ಎಂದ ತೇಜ. ಕಡಲು, ಏನಿದೆಲ್ಲ? ಆತಂಕಗೊಂಡು ಬಂದ ಸಾಗರ್ ಮಾತಿಗೆ ಸರ್ ಎಂದು ಎದ್ದು ನಿಂತು ನಡೆದದ್ದೆಲ್ಲ ವಿವರಿಸಿದಳು ಕಡಲು. ಸರ್, ನನಗೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಬೇಕಿತ್ತು ಎಂದಳು. ನಿಂಗಾಗಿ ಏನು ಬೇಕಾದರೂ ಮಾಡ್ತೀನಿ ಕಡಲು, ಕೇಳು ಎಂದ ಸಾಗರ್. ನಿಧಾನವಾಗಿ ಹೇಳಿಕೊಂಡರೂ ಸರ್, ಏನಾದರೂ ಹೇಳಿದ್ರಾ ಮತ್ತೆ ಕೇಳಿದಳು. ಹಾಂ, ಅದೇ, ನೀವು ಜನರ ಒಳಿತಿಗೆ ಅಲ್ವಾ ಮಾಡೋದು. ಖಂಡಿತ ಹೆಲ್ಪ್ ಮಾಡ್ತೀನಿ, ಕೇಳಿ ಎಂದ ಸಾಗರ್. ಥ್ಯಾಂಕ್ಸ್ ಸರ್. ಸದ್ಯಕ್ಕೆ ನಂಗೆ ಇಲ್ಲಿಂದ ಹೋಗೋಕ್ಕೆ ಪರ್ಮಿಷನ್ ಬೇಕಿತ್ತು. ಅದಕ್ಕೆ ನಿಮಗೆ ಫೋನ್ ಮಾಡಿ ಬರಲು ಹೇಳಿದ್ದು. ಪ್ರತಿ ಸಾರಿ ನನಗೆ ಬೇಕಾದಾಗ ಹೆಲ್ಪ್ ಮಾಡ್ತೀರಿ. ನಿಮ್ಗೇನಾದರೂ ನನ್ನಿಂದ ಹೆಲ್ಪ್ ಆಗೋದಾದರೆ ಅದೆಂಥ ಕಷ್ಟದ ಪರಿಸ್ಥಿತಿ ಇರಲಿ, ಆ ಕೆಲಸ ಮಾಡಿಕೊಡ್ತೀನಿ ಸರ್ ಎಂದಳು ಕಡಲು. ಎಲ್ಲರಿಗೂ ಧನ್ಯವಾದ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ.